ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯಲ್ಲಿ ಫಾಜಿಲ್ ಕುಟುಂಬಸ್ಥರು ಭಾಗಿಯಾಗಿಲ್ಲ ಎಂದಿದ್ದ ಯುಟಿ ಖಾದರ್ ಹೇಳಿಕೆಗೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ರಾವ್ ಶಾಸಕ ಹರೀಶ್ ಪುಂಜ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಇಂದು ಮಂಗಳೂರಿಗೆ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು ಭೇಟಿ ಕೊಟ್ಟಿದ್ರು. ಜೊತೆಗೆ ಈ ಒಂದು ಉಸ್ತುವಾರಿ ಸಚಿವರು ಗೃಹ ಸಚಿವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಇವರನ್ನು ಬಂಧಿಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೆದಿದೆ. ಜೊತೆಗೆ ಈ ಒಂದು ಯಾರು ಬಂಧಿಸ್ತಾರೆ ಅದಕ್ಕೆ ಮುಂಚೆನೆ ಯುಟಿ ಖಾದರ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇದರಲ್ಲಿ ಫಾಜಿಲ್ ಕುಟುಂಬಸ್ಥರ ಯಾವುದೇ ಶಾಮೀಲು ಇಲ್ಲ ಅಂತ ಹೇಳುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾಸಕ ಹರೀಶ್ ಪುಂಜಾ ಅವರಿದ್ದಾರೆ. ಸರ್, ನಿನ್ನೆ ಏನು ಯುಟಿ ಖಾದರ್ ಅವರು ಇವರ ಯಾವುದೇ ಶಾಮೀಲು ಇಲ್ಲ ಅಂತ ಹೇಳುವಂತ ಮಾತುಗಳನ್ನು ಹೇಳಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ಖಾದರ್ ಅವರ ನಿಜ ವ್ಯಕ್ತಿತ್ವವನ್ನು ನಾನು ಅನೇಕ ಬಾರಿ ಮಾಧ್ಯಮದ ಮುಂದೆ ತಿಳಿಸಿದ್ದೆ. ಮತ್ತೆ ನಾನು ಯಾವತ್ತೂ ಖಾದರ್ ಅವರ ನಿಜ ಬಣ್ಣ ಏನು ಎನ್ನುವಂಥದ್ದನ್ನು ಅವರ ಅಂತರಾಳದಲ್ಲಿರ್ತಕ್ಕಂಥ ಧರ್ಮ ಯಾವುದು ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಅವರು ಹಿಂದೆ ಭಾಷಣ ಮಾಡಬೇಕಾದ್ರೆ ಅಥವಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋಗಿ ಸತ್ಯನಾರಾಯಣ ಪೂಜೆ ಪ್ರಸಾದ ತಗೊಳ್ತಾರೆ, ಭೂತದ ಕೋಲದಲ್ಲಿ ಹೋಗಿ ಪ್ರಸಾದ ತಗೊಳ್ತಾರೆ. ಅದು ಕೇವಲ ಮತ ರಾಜಕಾರಣದ ಅವರ ನಾಟಕ. ಅವರ ಆಂತರ್ಯದಲ್ಲಿರ್ತಕ್ಕಂಥದ್ದು ಏನು ಅಂತ ಹೇಳುವಂಥದ್ದನ್ನು ಮೊನ್ನೆನೂ ನಾನು ವಿಧಾನಸಭೆ ಸದಸ್ಯರುಗಳನ್ನು ಅಮಾನತು ಮಾಡಿದ ಸಂದರ್ಭದಲ್ಲೂ ನಾನು ಹೇಳಿದ್ದೆ ಯಾವ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ರು ಅಂತ. ಮೊನ್ನೆ ಮಾಡಿದಂತ ಪತ್ರಿಕಾಗೋಷ್ಠಿ ಯಾವ ಸ್ಪೀಕರು ಒಂದು ಈ ರೀತಿಯ ಘಟನೆಗಳಾದಾಗ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ನಿದರ್ಶನನೇ ಇಲ್ಲ. ಆದ್ರೆ ಇವರು ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರಲ್ಲಿ ಫಾಜಿಲ್ ಕುಟುಂಬದವರ ಭಾಗವಹಿಸಿಕೆ ಇಲ್ಲ ಅಂತ ಹೇಳಿ ಪತ್ರಿಕಾ ಮಾಧ್ಯಮದ ಮುಂದೆ ಹೇಳ್ತಾರಂತಾದ್ರೆ ಇದರ ಉದ್ದೇಶ ತನಿಖೆಯನ್ನು ದಾರಿ ತಪ್ಪಿಸುವುದೇ ಇವರ ಉದ್ದೇಶ. ಇದಿಷ್ಟು ಶಾಸಕ ಹರೀಶ್ ಪುಂಜಾ ಅವರ ಮಾತು. ಆದಿತ್ಯ ರಾವ್ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.